ನಾನು ಬಂದು ಆ್ಯಕ್ಚುಲಿ ನಂದು ವಾಸ ಇರೋದು ಬೆಂಗಳೂರೇನೆ, ಯಾಕಂದರೆ ಇರೋದು ಹೇಳಬೇಕು. ಆದರೆ ನಮ್ಮ ತಾತ ನಮ್ಮ ತಂದೆ ಎಲ್ಲ ಇಲ್ಲೇ ಬಾಳಿ ಹುಟ್ಟಿ ಬದುಕಿ ಈವನ್ ಜಮೀನು ನಂದು ಇಲ್ಲೇ ಇದೆ, ಬ್ಯಾಂಕ್ ಪಕ್ಕದ್ದೇ. ಇಲ್ಲೇ 3-3.5 ಎಕರೆ ನನ್ನ ಜಮೀನು, ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಮಾಡಿದ್ದೀನಿ. ನಮ್ಮ ತಂದೆಯವ್ರು ಮಾಡಿರೋದು. 10 ವರ್ಷದಿಂದ ನಾನು ಇಲ್ಲಿ ಬಂದು ಹೋಗಿ 2016ಕ್ಕೆ ಇಲ್ಲಿಗೆ ಬರೋಕ್ಕೆ ಶುರು ಮಾಡಿದೆ ನಾನು. ಇವತ್ತಿಗೂ ಬಂದು ನೋಡಿ, ಪಾರ್ಕ್ ಥರ ಮಾಡಿ ಇಟ್ಟಿದ್ದೀವಿ. ಅದು ನಮ್ಮ ಶ್ರಮ, ಅದು ನಮ್ಮ ಕನಸೇನು, ನಾವು ಬಂದು ಇಲ್ಲೇ ಜೀವನ ಮಾಡಬೇಕು. ನಂದು ಇವಾಗ ಇನ್ನೊಂದು 2 ವರ್ಷ ಬೆಂಗಳೂರು ಬಿಟ್ಬಿಟ್ಟು ನಾನು ಕುಟುಂಬ ಸಮೇತ ಇಲ್ಲಿ ಬರ್ತೀನಿ. ಇಲ್ಲಿ ಬಂದು ಹಿಂಗಲ್ಲ ಹಂಗೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಭೂಮಿ ತಾಯಿ ಸೇವೆ ಮಾಡಬೇಕು, ನಾವು ಬಾಳಿ ಬದುಕಬೇಕು, ನಮ್ಮ ಮುಂದಿನ ಇದು ಜನ್ರೇಷನ್ಗೂ ಒಳ್ಳೆಯ ಒಂದು ಮೆಸೇಜ್ ಕೊಡಬೇಕು ಅನ್ನೋ ಉದ್ದೇಶ ಅಷ್ಟೇ. ಈಗ ಇತ್ತೀಚೆಗೆ ಇಷ್ಟು ವರ್ಷ ಸುಮ್ಮನೆ ಇತ್ತು, 2 ವರ್ಷದಿಂದ ಈಚೆಗೆ ಎದ್ದುಬಿಟ್ಟಿದ್ದಾರೆ. ನಾವು ಭೂಮಿ ತಿಂತೀವಿ. ಭೂಮಿ ಯಾರಾದರೂ ತಿನ್ನೋಕ್ಕಾಗತ್ತಾ? ಇಲ್ಲಿವರೆಗೂ ಯಾರಾದರೂ ಭೂಮಿನ ತಿಂದಿದ್ದಾರಾ ಹೇಳಿ? ಭೂಮಿ ನಮ್ಮನ್ನು ತಿಂದಿದೆಯೇ ಹೊರತು ಭೂಮಿನ ಯಾರೂ ತಿನ್ನೋಕ್ಕಾಗಲ್ಲ. ಭೂಮಿಲಿ ಬೆಳೆದಿರೋದು ತಿನ್ಕೊಂಡಿದ್ರೆ ನಾವು ಬದುಕ್ತೀವಿ. ಇವತ್ತು ಜನ ಎಲ್ಲಿ ಕೂತ್ರೆ ರಾತ್ರಿ ಒಂದು ನಿದ್ದೆ ಮಾಡೋಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ. ಏನಪ್ಪ ನಮ್ದು ಅಷ್ಟು ಕಷ್ಟಪಟ್ಟು ಜಮೀನು, ಏನಪ್ಪ ಹಿಂಗೆ? ಇದಕ್ಕೆ 30-50 ವರ್ಷದಿಂದ ನಮ್ಮ ಜಮೀನೆಲ್ಲ ಬೈರ್ಮಂಗ್ಲ ಕೆರೆಗೆ ಹೋಯ್ತು. ಕೆರೆಗೆ ಹೋಗಿ ಉಳ್ಕೊಂಡಿರೋ ಜಮೀನು ಇದು ಆಯ್ತಾ. ಅದರಲ್ಲಿ ನಾವೇನೋ ನಮ್ಮ ದುಡಿಮೆ ನೋಡಿ, ಇಷ್ಟು ಜನ ಎಲ್ಲ ಈ ವಯಸ್ಸವ್ರೆಲ್ಲರೂ ಬಂದು ಕೂತ್ಕೊಳ್ಬೇಕಾ ಇಲ್ಲಿ ಕೂತ್ಕೊಂಡು ಈ ಥರ ಜನಗಳಿಗೆ ತೊಂದರೆ ಕೊಟ್ಕೊಂಡು AICT ಅಂದರೆ ಏನು ಸರ್? ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ನಾನು ಎಜುಕೇಟೆಡ್ ಪರ್ಸನ್ನೇ, ಐ ಆಮ್ ಎನ್ ಇಂಜಿನಿಯರ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್. ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ AICT ಅಂದರೆ ಏನದು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಏನು ಮಾಡ್ತೀರಾ ಇಲ್ಲಿ ತೊಗೊಂಬಂದು? ಅದನ್ನು ತೊಗೊಂಡೋಗಿ ಎಲ್ಲೆಲ್ಲಿ ಇಂಪ್ರೂವ್ ಮಾಡಬೇಕು ಹೋಗಲ್ಲಿ ಮಾಡಿ. ಇಲ್ಲಿ ಜನಗಳು ಅವ್ರದ್ದೇ ಸಿಟಿ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಹೈನುಗಾರಿಕೆ ಇದೆ, ಒಳ್ಳೆ ಬೆಳೆ, ಕುರಿ ಕೋಳಿ ದನ ಕರು, ನಮ್ಮದೇ ಒಂದು ಸುಂದರವಾದ ಪ್ರಪಂಚ ಇಟ್ಕೊಂಡು ಬದುಕ್ತಾ ಇದ್ದೀವಿ ನಾವು. ಯಾಕೆ ಇಲ್ಲಿ ಬಂದು ಕೈ ಹಾಕಕ್ಕೆ ಬರ್ತೀರಾ? ನಿಮಗೆ ಭೂದಾಹ ಇದೆಯಾ? ನಿಮಗೆ ಬಡವ್ರ ತಲೆ ಮೇಲೆ ಹೊಡಿಬೇಕಾ, ಹೊಟ್ಟೆ ಮೇಲೆ ಹೊಡಿಬೇಕಾ? ಯಾಕೆ? ಏನು ಸಾಧಿಸ್ತೀರಾ? ಎಷ್ಟು ಅಂತ ದುಡ್ಡು ಶೇಖರಣೆ ಮಾಡ್ತೀರಾ? ಎಲ್ಲಿಗೆ ತೊಗೊಂಡೋಗ್ತೀರಾ ದುಡ್ಡನ್ನೆಲ್ಲ? ಏನಕ್ಕೆ ಮಾಡ್ತೀರಾ? 1 ರೂಪಾಯಿ 2 ರೂಪಾಯಿ. ಒಬ್ಬ ಮನುಷ್ಯ ದಿನಕ್ಕೆ ಎಷ್ಟು ಬೇಕು? 500 ರೂಪಾಯಿ ಆಗೋಯ್ತ್ರಿ ಅವನು. 1000 ಲಕ್ಷ ಕೋಟಿಗಳು ಖಜಾನೆಯಲ್ಲಿ ಬಂದು ಮಾಡಿ ಇಡ್ತೀರಲ್ಲ, ಅನೌನ್ಸ್ ಮಾಡ್ಕೊಳ್ತೀರಾ ಡಿಕ್ಲರೇಷನಲ್ಲಿ, ನಂದು 1000 ಕೋಟಿ ಒಡೆಯ, ನಾನು 500 ಕೋಟಿ ಒಡೆಯ. ಏನ್ರಿ ಮಾಡ್ತೀರಾ ಅಷ್ಟೆಲ್ಲ ಇಟ್ಕೊಂಡು? ಸತ್ತಾಗ ಹಿಂದೆ ಹಾಕ್ತಾರೇನ್ರಿ ಯಾರಾದ್ರೂ? ಏನು ಮಾಡ್ತೀರಾ? ಇಷ್ಟೆಲ್ಲ ಇಟ್ಕೊಂಡು ಇಷ್ಟೆಲ್ಲ ಆಸ್ತಿ ಸಂಪಾದನೆ ಮಾಡ್ಕೊಂಡಿದ್ದಾರೆ ರಾಜಕೀಯ ವ್ಯಕ್ತಿಗಳು. ನಾನು ಯಾವುದೇ ಪರ್ಟಿಕ್ಯುಲರ್ ರಾಜಕೀಯ ವ್ಯಕ್ತಿ ಬಗ್ಗೆ ಹೇಳಲ್ಲ. ಎಲ್ಲಿ ಏನು ಜನನ್ನ ಯಾವತ್ತು ಉದ್ಧಾರ ಮಾಡಿದ್ದೀರಾ ಹೇಳಿ? ಇವಾಗ ಕ್ಯಾನ್ಸರ್ ಯಾವನ್ರಿ? ಎಜುಕೇಟೆಡ್ ಥರ ಮಾತಾಡ್ರಿ. ಪೊಲಿಟಿಷಿಯನ್ ಥರ ಬಿಟ್ಟು ಪೊಲಿಟಿಕಲಲ್ಲೇ ಯಾರಾದರೂ ಎಜುಕೇಟೆಡ್ಸ್ ಇದ್ದರೆ ಸ್ವಲ್ಪ ಯೋಚನೆ ಮಾಡಿ. ಏನು ಕ್ಯಾನ್ಸರ್ ಅಂದರೆ ಏನಕ್ಕೆ ಬರುತ್ತೆ? ಹಾಲು ಕುಡಿದ್ರೆ ಕ್ಯಾನ್ಸರ್ ಬರುತ್ತೇನ್ರಿ? ಯಾರು ಹೇಳಿದ್ದು? ಕರ್ಕೊಂಬನ್ರಿ. ಅದು ಯಾವ ಲ್ಯಾಬ್ ಟೆಸ್ಟು, ಅದು ಎಲ್ಲೆಲ್ಲ ಐ ಟೆಕ್ನಾಲಜಿ ಬೇಕೋ ಇಲ್ಲಿಗೆ ತರ್ಸೋಣ. ಯಾಕ್ರಿ ಜನರಿಗೆ ಹಿಂಗೆ ಮಾಡ್ತೀರಾ? ನಿಮಗೆ ಬೇರೆ ಯಾರು ಸಿಕ್ಕಲ್ವೇನ್ರಿ? ನಮ್ಮಂಥ ಬಡವರೇ ಬೇಕಾ ನಿಮಗೆ? ನಮ್ಮ ಬಡವರು ಆಸ್ತಿ, ಬಡವ್ರ ದನ ಕರು, ಅಲ್ಲಿ ಯಾರೋ ನಮ್ಮ MLA ಏನು ಘನತೆವೆತ್ತ MLA ಒಂದೊಂದು ದಿನ ಒಂದೊಂದು ಚಾನಲ್ಲೇ ಕೂತ್ಕೊಂಡು ಹೇಳ್ತಾರೆ, ಕಜ್ಜಿ ಬಂದ್ಬಿಡ್ತೈತೆ, ನೀರು ನೋಡ್ರಿ, ಬಾಟ್ಲು ನೋಡ್ರಿ ಅಂತ ತೋರಿಸ್ತಾರೆ. ಅಲ್ಲ ರೀ, ನಿಮ್ಮನ್ನ ಜನಪ್ರತಿನಿಧಿ ನಾವುಗಳು ಆಯ್ಸ್ ಕಳಿಸಿರೋದು ನಿಮ್ಮನ್ನ. ನೀವು ಹೋಗಿ ನಮ್ಮ ಬಗ್ಗೆ ಒಳ್ಳೇದು ಮಾತಾಡಬೇಡಿ. ನಮ್ಮೂರು ಬಂದು ನಮ್ಮೂರು ಜನ ಅನ್ನ ತಿಂದಿರೋರ ಕೈಲಿ ಓಟ್ ಹಾಕ್ಸ್ಕೊಂಡು ಇಂಥ ಮಾತಾಡ್ತಿರಲ್ಲ, ನಿಮಗೆ ಸರಿನಾ ಇದು? ಕಜ್ಜಿ ಬಂದ್ಬಿಟ್ಟಿದೆ ಅಂತ ಹೇಳ್ತಿರಲ್ಲ ರೀ. ಕರೆಸ್ರಿ, ಅದು ಎಷ್ಟು ಜನನ್ನ ಚೆಕ್ ಮಾಡಿಸ್ರಿ ಎಲ್ಲ ಕಡೆನೂ. ನೀವೊಬ್ಬರು MLA ರೀ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಬ್ಬರು MLA ಆಗಿ ನೀವು ಚಾನಲಲ್ಲಿ ಕುತ್ಕೊಂಡು ಕಾಲು ಇಡೋಕ್ಕಾಯ್ತೈತಾ, ಕೈ ಇಡೋಕ್ಕಾಯ್ತೈತಾ ಅಂತಿರಲ್ರ. ಇಷ್ಟು ದಿನ ಮೈಯೇ ಇಟ್ಕೊಂಡು ಬದುಕ್ತಾ ಇದ್ದೀರಿ. ನನಗೆ ಚೆನ್ನಾಗಿ ಜ್ಞಾಪನ ಇದೆ, ಮೀನುಗಳು ಸಾಕ್ಕೊಂಡು ಬದುಕ್ತಾ ಇದ್ದೀವಿ ರೀ ಕೆರೆ ಒಳಗೆ. ನಿಮಗೆ ಗೊತ್ತಿದೆಯನ್ರಿ? ನೀವು ಅಲ್ಲೆಲ್ಲಿಂದನೋ ಬಂದು ಇವತ್ತು ಬೈರ್ಮಂಗ್ಲ ಅಂತ ಇದ್ದೀರಾ. ನಾವು ಇಲ್ಲೇ ಹುಟ್ಟಿ ಬೆಳೆದಿರೋರು. ಕೆರೆ ಹೆಂಗಿತ್ತು? ಕೆರೆ ಹಾಳು ಮಾಡಿದವ್ರು ಯಾರು? ಕೆರೆಗೆ ಏನೇನು ತುಂಬಿಸಿ ಹಾಳು ಮಾಡಿದ್ರು? ನಮ್ಮ ಕೆರೆ ಚೆನ್ನಾಗೇ ಇತ್ತು. ನಮ್ಮ ಕೆರೆ ಕಟ್ಟಿದಾಗ ತುಂಬ ಚೆನ್ನಾಗೇ ಇತ್ತು. ನಮ್ಗಳು ಜಮೀನೇ ತಗೊಂಡು ಕೆರೆ ಕಟ್ಟಿದ್ದು. ನಮ್ಮ ಕೆರೆ ನೀರು ಹಾಳಾಗಲಿಲ್ಲ. ಕೆರೆ ನೀರನ್ನ ಹಾಳು ಮಾಡಿದ್ರಿ. ಯಾರು ಹಾಳು ಮಾಡಿದವರು? ನಾವು ಹಾಳು ಮಾಡೋಕ್ಕೆ ಹೋಯ್ದ್ವಾ? ಹಳ್ಳಿ ಜನ ಯಾರನ್ನಾದ್ರೂ ಬದುಕಿಸ್ತೀವೇ ಹೊರತು ಹಾಳು ಮಾಡೋ ಅಭ್ಯಾಸ ಇಲ್ಲ ರೀ ನಮಗೆ. ನೀವುಗಳು ಯೋಚನೆ ಮಾಡಿ ಕೂತ್ಕೊಂಡು ವಿಧಾನಸೌಧಕ್ಕೆ ಬನ್ನಿ. ರೇ, ನಮ್ಮ ಜೀವನ ನಾವು ಉಳಿಸ್ಕೊಳಕ್ಕೆ ವಿಧಾನಸೌಧಕ್ಕೆ ಬಂದು ಯಾರಿಗೆ ಕೂತ್ಕೊಂಡು ಮಾತಾಡಬೇಕು? ಏನು ನಮ್ಮ ಭೂಮಿ ನಾವೇನಾದರೂ ಇನ್ನೊಬ್ಬಂದು ಹಾಕೊಂಡಿದ್ದೀವ? ಇಲ್ಲ ಸರ್ಕಾರ ಭೂಮಿ ಏನಾದ್ರು ಹಾಕೊಂಡಿದ್ದೀವ? ನಮ್ಮ ತಾತ ಅವ್ರ ಅಪ್ಪ, ನಮ್ಮಪ್ಪ ನನಗೆ ಕೊಟ್ಟಿರೋದು. ನಮ್ಮನ್ನು ನಾವು ಉಳಿಸ್ಕೊಳ್ಳೋಕ್ಕೆ ಇಲ್ಲಿ ಹೊಟ್ಟೆ ಬಟ್ಟೆ ಕಟ್ಕೊಂಡು ಇಲ್ಲಿ ಹಗಲು ರಾತ್ರಿ ಮಳೆ ಗಳೆ ಇಲ್ದಿರ 481ನೇ ದಿನ ಇದು. ಯಾರಾದರೂ ಒಬ್ಬರು ರಾಜಕೀಯ ವ್ಯಕ್ತಿಗಳು ಬೇಡ ರೀ ನಮಗೆ. ಪಾಪ ನಮ್ಮ ರೈತರು ಮುಖಂಡರು ಬಂದವ್ರಿಗೆಲ್ಲ ಗಲಾಟೆಗಳು ಮಾಡ್ತೀರಾ. ಯಾಕೆ ರೈತ ಸಪೋರ್ಟ್ ಮಾಡಬಾರ್ದಾ? ನಾವು ಯಾವ ರಾಜಕೀಯ ಪರವಾಗಿಲ್ಲ ಸ್ವಾಮಿ, ನಮಗೆ ಯಾವ ಪಕ್ಷನೂ ಬೇಡ. ನಮಗೆ ನಮ್ಮ ಜನ, ನಮ್ಮ ಭೂಮಿ, ನಮ್ಮ ನೆಲ
ಏನೋ ನಿಂತ್ಕೊಂಡು ಎಲ್ಲರೂ ಭಾಷಣ ಮಾಡ್ತಾರೆ. ಸ್ವಾತಂತ್ರ್ಯ ದಿನ ಏನು ಭಾಷಣ, ರಿಪಬ್ಲಿಕ್ ಡೇ ದಿನ ಏನು ಭಾಷಣ, ಏನು ಅಯ್ಯೋ ನಾಡು ಉಳಿಸಿ, ಮರ ಬೆಳೆಸಿ, ಗಿಡ ಉಳಿಸಿ. ಬನ್ರಿ, ಮೊನ್ನೆ ಬೆಂಗಳೂರಲ್ಲಿ ನೆಟ್ಟಿದ್ದು 15 ಲಕ್ಷ ಗಿಡದ್ದು ವಿಡಿಯೋ ಇದೆ ನನ್ನ ಹತ್ರ, ತೋರಿಸ್ತೀನಿ. ಯಾರಿಗಾನ ಚಾನಲ್ ಅವರು ಬೇಕಾ ಕೊಡ್ತೀನಿ ಆ ವಿಡಿಯೋನ. ಪಟ್ಟಣದಲ್ಲಿ ಗಿಡ ಆಚೆನೆ ತೆಗ್ದಿಲ್ವಲ್ರಿ, ಹೋಗ್ಲಿ ಇವತ್ತು ಒಂದಿನ ನೆಕ್ಸ್ಟ್ ಡೇ ಇಷ್ಟು ಚಾನಲ್ಗಳು ಇದಾವಲ್ಲ, ಹೋಗಿ ಅದನ್ನ ವಿಡಿಯೋ ಮಾಡ್ಕೊಂಬನ್ರಿ. ಮೊನ್ನೆ ನೆಟ್ರಲ್ರಿ 15 ಲಕ್ಷ ಸಸಿ, ಅಷ್ಟು ದುಡ್ಡು ಖರ್ಚು ಮಾಡಿ ಹೋಗಿ ಇವತ್ತು ಅದು ಎಷ್ಟು ಉದ್ದ ಬೆಳೆದದೆ, ಅದು ನೀರು ಹೆಂಗೆ ಆಗ್ತಾ ಇದ್ದೀರಾ ಅಂತ ವಿಡಿಯೋ ಮಾಡ್ಕೊಂಬನ್ರಿ ಹೋಗಿ, ಅದನ್ನು ತೋರಿಸ್ರಿ ಚಾನಲಲ್ಲಿ. ಸ್ವಾಮಿ ಘನತೆವೆತ್ತ MLA ಅವರೇ, ಅದನ್ನು ಹೇಳಿ. ನೀವು ನಮ್ಮ ಕೆರೆ ಬಗ್ಗೆ ಮಾತಾಡೋಕೆ ಬರಬೇಡಿ. ನೀವು ನಮ್ಮ ಕೆರೆ ಏನು ಅನ್ನೋದು ನಮಗೆ ಗೊತ್ತು. ಅದನ್ನ ಹಾಳು ಮಾಡಿದವ್ರು ಯಾರು? ಇದೇ ಥರ ಅಲ್ಲಿ ನೀರು ಇಲ್ಲಿ ನೀರು ಎಲ್ಲ ಬಿಟ್ಟು ನಮ್ಮ ಕೆರೆ ಹಾಳು ಮಾಡಿದವ್ರಿ. ನೀರು ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ಕಜ್ಜಿ ಬಂದ್ಬಿಡ್ತೈತೆ. ಇಲ್ಲಿ ಯಾರಿಗೂ ಬಂದಿಲ್ಲ ಸ್ವಾಮಿ, ಯಾರ್ಯಾರಿಗೆ ಎಲ್ಲೆಲ್ಲಿ ಬಂದದೋ ನಮಗೆ ಗೊತ್ತಿಲ್ಲ. ಇಲ್ಲೂ ಯಾರಿಗೂ ಕಜ್ಜಿ ಬಂದಿಲ್ಲ ಸ್ವಾಮಿ. ಯಾಕೆ